ವೀಕ್ಷಕರೇ, ನಿತ್ಯ ವಿಶೇಷ ಕ್ರಮಕ್ಕೆ ಸ್ವಾಗತ. ಹಾಗಾಗಿ ನಾವು ಶೈಲಪುತ್ರಿಯ ಆರಾಧನೆ ಮಾಡುವುದರಿಂದ ನಮ್ಮ ಎಲ್ಲ ಕಷ್ಟಗಳು, ಅನಾರೋಗ್ಯದ ಸಮಸ್ಯೆಗಳು ದೂರವಾಗುತ್ತವೆ. ಈಕೆಯ ರೂಪ ಹೇಗಿರುತ್ತದೆ ಎಂದರೆ, ಋಷಭ ರಾಶಿಯ ಗೂಳಿಯ ಮೇಲೆ ಕುಳಿತಿರುವ ಶೈಲಪುತ್ರಿಯು ಒಂದು ಕೈಯಲ್ಲಿ ಕಮಲ, ಮತ್ತೊಂದು ಕೈಯಲ್ಲಿ ತ್ರಿಶೂಲವನ್ನ ಹಿಡಿದು ನವರಾತ್ರಿಯ ಮೊದಲ ದಿನ ಪೂಜೆಯನ್ನ ಸ್ವೀಕರಿಸ್ತಾಳೆ. ಈಕೆಯ ಆರಾಧನೆ ಹಾಗೂ ಪೂಜೆಯಿಂದ ದಾಂಪತ್ಯ ಜೀವನ ಚೆನ್ನಾಗಿರ್ತದೆ. ಮಾನಸಿಕ ರೋಗಗಳು ನಿವಾರಣೆಯಾಗುತ್ತವೆ. ಚಂದ್ರನ ಅಧಿಪತ್ಯವಿರುವುದರಿಂದ ಮನೆಯಲ್ಲಿ ಶಾಂತಿಯ ವಾತಾವರಣವು, ಸುಖ, ಶಾಂತಿ, ನೆಮ್ಮದಿಯ ಜೀವನ ಪ್ರಾಪ್ತಿಯಾಗುತ್ತದೆ. ಹಾಗಾಗಿ ನವರಾತ್ರಿಯ ಮೊದಲನೆಯ ದಿನ ಶೈಲಪುತ್ರಿ ದೇವಿಯ ಆರಾಧನೆ ತುಂಬಾನೇ ಮುಖ್ಯವಾಗಿರುತ್ತದೆ. ಇನ್ನು ಯಾವ ಒಂದು ಮಂಡಲದ ರಂಗೋಲಿ ಈಕೆಗೆ ಇಷ್ಟವಾಗಿರುತ್ತದೆ, ಅದನ್ನ ಹಾಕಿ ನಾವು ಆಕೆಯನ್ನು ಒಲಿಸಿಕೊಳ್ಳುವುದು ಹೇಗೆ ಎನ್ನುವುದನ್ನು ನೋಡೋಣ ಬನ್ನಿ. ಮೊದಲನೆಯದಾಗಿ ನಾವು ಈ ರೀತಿ ಶ್ರೀಕಾರವನ್ನ ಬರೆದುಕೊಳ್ಳಬೇಕು. ಶ್ರೀಕಾರವನ್ನ ಹಾಕಿ ಈ ರಂಗೋಲಿಯನ್ನ ನೀವು ತೆಗೆಯಬೇಕು. ಮೊದಲು ಈ ರೀತಿಯ ತ್ರಿಕೋನದ ಒಂದು ಮಂಡಲವನ್ನು ರಚಿಸಿಕೊಳ್ಳಿ. ನಂತರ ಅದಕ್ಕೆ ಅಭಿಮುಖವಾಗಿ ಮತ್ತೊಂದು ತ್ರಿಕೋನದ ರಂಗೋಲಿಯನ್ನ ಬಿಡಿಸಿಕೊಳ್ಳಿ. ನಂತರ ಇಲ್ಲಿ ನಾನು ತೋರಿಸಿಕೊಟ್ಟ ಹಾಗೆ 4 ಕಡೆಗಳಲ್ಲಿಯೂ ಕೂಡ ನೀವು ಚೌಕಾಕಾರದ ಒಂದು ಮಂಡಲವನ್ನು ರಚಿಸಿಕೊಳ್ಳಿ. ದಿಗ್ಬಂಧನವಾಗುವ ಥರ ಈ ರೀತಿ ಚೌಕಾಕಾರದ ಮಂಡಲವನ್ನು ರಚಿಸಿಕೊಂಡು ನಂತರ ಅಲ್ಲಿ ನೀವು ಈ ಒಂದು ಏನು ಕೋಣೆಗಳಿರುತ್ತೋ, ಲಾಸ್ಟಲ್ಲಿ ಕಾರ್ನರ್ಗಳೇನಿರುತ್ತೋ ಅದನ್ನು ನೀವು ಪೂರ್ತಿಯಾಗಿ ಬಂಧಿಸಿಕೊಳ್ಳಿ. ನಂತರ ಮೇಲ್ಗಡೆ ಮತ್ತು ಕೆಳಗಡೆ ಈ ಒಂದು ಮಧ್ಯದಲ್ಲಿ ನೀವು ತ್ರಿಶೂಲವನ್ನು, 2 ಕಡೆ ತ್ರಿಶೂಲದ ಒಂದು ಮೂರ್ತಿಯನ್ನು ರಚಿಸಿ. ನಂತರ ಮೇಲ್ಗಡೆ ಶ್ರೀಂ ಮತ್ತು ಕೆಳಗಡೆಯೂ ಕೂಡ ಶ್ರೀಂ ಅನ್ನುವಂತಹ ಬೀಜಾಕ್ಷರಿ ಮಂತ್ರವನ್ನು, ಮಧ್ಯದಲ್ಲಿಯೂ ಕೂಡ ಶ್ರೀಂ ಅನ್ನುವಂತಹ ಬೀಜಾಕ್ಷರಿ ಮಂತ್ರವನ್ನು ನೀವು ಇಲ್ಲಿ ಬರೆದುಕೊಳ್ಳಿ. ನಂತರ ಇದಕ್ಕೆ ಅರಿಶಿಣ, ಕುಂಕುಮ, ಹೂವು ಸಮರ್ಪಿಸಿರಿ. ಅದರ ಪಕ್ಕದಲ್ಲಿಯೇ ಶಂಖ ಹಾಗೂ ಚಕ್ರಗಳನ್ನು ಕೂಡ ನೀವು ತೆಗೆದುಕೊಳ್ಳಬೇಕು. ಈ ರೀತಿ ನೀವು ರಂಗೋಲಿಯನ್ನು ಹಾಕಿ ಪೂಜೆ ಮಾಡಬೇಕು. ನೀವು ಕಲಶ ಸ್ಥಾಪನೆ ಮತ್ತು ಘಟಸ್ಥಾಪನೆಯ ನಂತರ ತಕ್ಷಣವೇ ನೀವೇನು ಮಾಡಬೇಕು, ಈ ಒಂದು ರಂಗೋಲಿಯ ಸಂಕಲ್ಪವನ್ನು ಮಾಡಿ ರಂಗೋಲಿಯನ್ನು ಹಾಕಿಕೊಳ್ಬೇಕು. ಹಾಕಿ ಪೂಜೆಯನ್ನು ಮಾಡಬೇಕು. ನಂತರ ಈ ದೇವಿಯ ಸ್ತೋತ್ರವನ್ನು 3 ಬಾರಿ ಹೇಳಬೇಕು. ನಂತರ ಇಲ್ಲಿ ತೋರಿಸುವಂತಹ ಮಂತ್ರವನ್ನು ನೀವು 3 ಬಾರಿ ಹೇಳಿಕೊಳ್ಳಬೇಕು. ಈ ಸ್ತೋತ್ರವನ್ನು ಬೆಳಗ್ಗೆ ಮತ್ತು ಸಾಯಂಕಾಲ 3 ಬಾರಿ ಹೇಳಿ ನಂತರ ಶೈಲಪುತ್ರಿಗೆ ಇಷ್ಟವಾದಂತಹ ಅಕ್ಕಿ ಅಥವಾ ಬೆಲ್ಲದಿಂದ ಮಾಡಿದಂತಹ ಅಕ್ಕಿ ಬೆಲ್ಲದ ಪಾಯಸವನ್ನು ನೀವು ನೈವೇದ್ಯವಾಗಿ ಅರ್ಪಿಸಬೇಕು. ಅಕ್ಕಿ ಬೆಲ್ಲದಿಂದ ಮಾಡಿದ ಪಾಯಸವನ್ನು ನಮಗೆ ಅರ್ಪಿಸಲು ಆಗುವುದಿಲ್ಲ ಎಂದಾದಲ್ಲಿ ನೀವು ಇಲ್ಲಿ ಮೊಸರನ್ನವನ್ನು ಕೂಡ ಅರ್ಪಿಸಬಹುದು. ಆಕೆಗೆ ಅದು ತುಂಬಾನೇ ಪ್ರೀತಿ. ಯಾವ ಒಂದು ದಾನವನ್ನು ಅಂದಿನ ದಿನ ನೀವು ಮಾಡಬೇಕು ಎಂದರೆ, ಕೆಜಿಯ ಅಕ್ಕಿ ದಾನ ಮಾಡಿದ್ದಲ್ಲಿ ತುಂಬಾನೇ ಶ್ರೇಷ್ಠವಾಗಿರ್ತದೆ. ಅಥವಾ ಬೆಲ್ಲವನ್ನು ಕೂಡ ದಾನ ಮಾಡಬಹುದು. ನಮ್ಮ ಅಕ್ಕಪಕ್ಕದಲ್ಲಿ ಯಾರೂ ಇಲ್ಲ ಸ್ವಾಮಿ ಎಂದಾದಲ್ಲಿ ನಿಮ್ಮ ಹತ್ತಿರದಲ್ಲಿ ಇರುವಂತಹ ಶಕ್ತಿ ದೇವತೆಗಳಲ್ಲಿ, ಹೀಗಾದರೂ ಈಗ ನವರಾತ್ರಿ ಪ್ರಾರಂಭವಾಗಿರುತ್ತದೆ, ಆಗ ಶಕ್ತಿ ದೇವತೆಗಳ ದೇವಸ್ಥಾನಗಳಲ್ಲಿ ನೀವು ಹೋಗಿ ಅಕ್ಕಿ ಅಥವಾ ಬೆಲ್ಲದ ದಾನವನ್ನು ಮಾಡಿ ಬನ್ನಿ. ಅದು ತುಂಬಾನೇ ಒಳ್ಳೆಯ ಫಲವನ್ನು ನೀಡುತ್ತದೆ. ಇನ್ನು ಬಿಳಿ ಬಣ್ಣದ ಸೀರೆಯನ್ನು ತಾಯಿ ಜಗನ್ಮಾತೆಗೆ ಉಡಿಸಬೇಕಾಗುತ್ತದೆ ಮತ್ತು ನೀವು ಕೂಡ ಬಿಳಿ ಬಣ್ಣದ ಬಟ್ಟೆಯನ್ನು ಅಂದಿನ ದಿನ ಧರಿಸಬೇಕು. ಇನ್ನು ಅಂದಿನ ದಿನ ತಾಯಿ ಜಗನ್ಮಾತೆಗೆ, ಶೈಲಪುತ್ರಿಗೆ ಬಿಳಿ ದಾಸವಾಳವನ್ನು ಅರ್ಪಿಸಬೇಕು. ಅದು ತುಂಬಾನೇ ಪ್ರಿಯವಾಗಿದೆ ಶೈಲಪುತ್ರಿ ದೇವಿಗೆ. ಇನ್ನು ಅದನ್ನು ಇಡಿಸಿ ನೀವು ಪೂಜೆಯನ್ನು ಆರಂಭಿಸಬಹುದು. ಎಲ್ಲ ಪೂಜೆ ಮುಗಿದ ನಂತರ ನೀವು 1 ವರ್ಷದಿಂದ 12 ವರ್ಷದ ಒಳಗಿನ ಮಕ್ಕಳಿಗೆ ಉಡಿ ತುಂಬಬಹುದು ಅಥವಾ ಸಿಹಿ ತಿನಿಸನ್ನು ಕೊಡಬಹುದು. ಅವರಿಗೆ ಇಷ್ಟವಾದಂತಹ ಬಳೆ, ಓಲೆ, ಸರ, ಹೀಗೆ ಆ ಮಕ್ಕಳಿಗೆ ಏನಾದರೂ ಸಂತೋಷ ಪಡಿಸುವಂತಹ ವಸ್ತುಗಳನ್ನು ನೀಡಿ ಅವರನ್ನು ಸಂತುಷ್ಟಗೊಳಿಸಿ. ತಾಯಿ ಶೈಲಪುತ್ರಿಯು ಈ ಒಂದು ಕಾರ್ಯದಿಂದ ತುಂಬಾನೇ ಪ್ರಸನ್ನಳಾಗುತ್ತಾಳೆ ಮತ್ತು ಉತ್ತಮ ಫಲಗಳನ್ನು ನೀಡುತ್ತಾಳೆ. ನೀವು ಕೈಗೊಂಡಂತಹ ಸಂಕಲ್ಪ ಶೀಘ್ರದಲ್ಲಿಯೇ ಈಡೇರುತ್ತದೆ. ನಾವು ಹೇಳಿದಂತಹ ಈ ನವರಾತ್ರಿಯ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.